ಹಾಯ್ ಹಲೋ ನಮಸ್ಕಾರ ಎಕ್ಸ್ಟ್ರಾ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ತನಕ ಬಂದಿತ್ತು, ಬಟ್ ಹ್ಯಾಟ್ಸ್ ಆಫ್ ಟು ತಿಲಕ್ ವರ್ಮಾ ಅವರು. ಹ್ಯಾಟ್ಸ್ ಆಫ್. ನಮಗೆ ಇವತ್ತೊಂದು ವಜ್ರ ಸಿಕ್ಕಿದೆ ಅಂತಲೇ ಹೇಳ್ಬೋದು ತಿಲಕ್ ವರ್ಮಾ ಅವರು. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? 20 ರನ್ನಿಗೆ 3 ವಿಕೆಟ್, 147 ಟಾರ್ಗೆಟ್. ಅಲ್ಲಿಂದ ಅಂಡರ್ ಪ್ರೆಷರ್ ತಿಲಕ್ ವರ್ಮಾ ಫಸ್ಟ್ ಟೈಮ್ ಭಾರತದ ಪರವಾಗಿ ಮಲ್ಟಿನ್ಯಾಷನಲ್ ಟೂರ್ನಮೆಂಟಲ್ಲಿ ಫೈನಲ್ ಬೇರೆ ಆಡ್ತಿದ್ದಾರೆ. ಅಂಡರ್ ಪ್ರೆಷರ್ ಡೆಲಿವರ್ ಮಾಡಿದ್ದಾರೆ ಗುರು. ಪ್ರತಿಷ್ಠೆಯ ಆಟ ಆಗಿತ್ತು ಇವತ್ತು. ಬಟ್ ಹ್ಯಾಟ್ಸ್ ಆಫ್, ಮತ್ತೆ ಹ್ಯಾಟ್ಸ್ ಆಫ್ ಅಲ್ಲೇ ಹೇಳಬೇಕು. ಅಷ್ಟು ಚೆನ್ನಾಗಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ನಮ್ಮನ್ನು ದಡ ಸೇರಿಸಿದ್ದಾರೆ. ಓವರ್ ಆಲ್ ಟೂರ್ನಮೆಂಟ್ ನಾವು ಯಾವ ಥರ ನಾವು ಟೀಮ್ ಎಫರ್ಟ್ ನೋಡ್ತಿದ್ವಿ, ಅದೇ ಥರ ಟೀಮ್ ಎಫರ್ಟ್ ಇವತ್ತು ಆಲ್ಮೋಸ್ಟ್ ಬಂದಿತ್ತು, ಕೆಲವೊಂದು ಪ್ಲೇಯರ್ಸ್ ಬಿಟ್ಟು. ಬಟ್ ಸ್ಟಿಲ್ ಫೈನಲಿ ವಿನ್ ಆಗಿಬಿಟ್ಟು ಭಾರತಕ್ಕೆ ಏಷ್ಯಾ ಕಪ್, 9ನೇ ಏಷ್ಯಾ ಕಪ್ ನಮ್ಮ ಪಾಲಾಗಿದೆ. ಸೊ ಮ್ಯಾಚನ್ನು ನೋಡೋದಾದ್ರೆ ಯಾವ ಥರ ಹೋಗಿದೆ ಅಂದರೆ, ಫಸ್ಟ್ ಇಂಡಿಯಾ ಟಾಸ್ ವಿನ್ ಆಗ್ತಾರೆ, ಬೌಲಿಂಗ್ ತಗೊಳ್ತಾರೆ. ನಮ್ಗೆ ಗೊತ್ತಿರೋಂಗೆ ಈ ಟೂರ್ನಮೆಂಟ್ 5 ಸಲ ಚೇಸ್ ಮಾಡಿದವರು ವಿನ್ ಆಗಿದ್ದಾರೆ, 5 ಸಲ ಬ್ಯಾಟಿಂಗ್ ಫಸ್ಟ್ ಮಾಡಿದವರು ವಿನ್ ಆಗಿದ್ದಾರೆ. ಸೊ ಹಾಗಾಗಿ ಅಷ್ಟೇನು ಮ್ಯಾಟ್ರ್ ಆಗಲ್ಲ. ಬಟ್ ಸ್ಟಿಲ್ ಫೈನಲಿ ಟಾಸ್ ವಿನ್ ಆಗೋದು ತುಂಬ ಕ್ರೂಷಲ್ ಆಗುತ್ತೆ. ನಮಗೆ ಚೇಸಿಂಗ್ ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಬಟ್ ತುಂಬ ದೊಡ್ಡ ಹೊಡೆತ ಬಿಡುತ್ತೆ. ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಇಂಜುರಿಯಿಂದ ಈ ಮ್ಯಾಚ್ ಆಡ್ತೇ ಅಲ್ಲ. ಹಾರ್ದಿಕ್ ಪಾಂಡ್ಯ ನನಗೆ ಗೊತ್ತಿರೋಂಗೆ ಅವ್ರು ಒಬ್ಬರಿದ್ದರೆ 2 ಪ್ಲೇಯರ್ಸ್ ಇದ್ದಾಗೆ ಅದು ನಮಗೆ ಎಫೆಕ್ಟ್ ಆಯಿತು. ಇಲ್ಲೇ ಪ್ಲೇಯಿಂಗ್ 11ಲ್ಲೇ ಒಬ್ಬ ಎಕ್ಸ್ಟ್ರಾ ಬ್ಯಾಟರ್ ಬರಬೇಕಾಯಿತು, ಒಬ್ಬ ಬೌಲರ್ ಡೌನ್ ಆಗಬೇಕಾಯಿತು. ಶಿವಮ್ ದುಬೆನ ನೀವು 5th ಬೌಲರ್ ಆಗಿ ನೋಡಬೇಕಾಯಿತು. ಬಟ್ ಶಿವಮ್ ದುಬೆ ಪವರ್ ಪ್ಲೇಯಲ್ಲಿ ನಮ್ಮ ಹಾರ್ದಿಕ್ ಪಾಂಡ್ಯ ಅವರ ಅನುಪಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು. ಫಸ್ಟ್ 2 ಓವರ್ 12 ರನ್ ಮಾತ್ರ ಕೊಟ್ಟರು. ಬಟ್ ಈ ಕಡೆ ಬುಮ್ರಾ ಅವ್ರದ್ದು ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಅಂತ ಹೇಳ್ಬೋದು. ಎಸ್ಪೆಷಲಿ ಪವರ್ ಪ್ಲೇ. ನಮಗೆ ಪವರ್ ಪ್ಲೇಯಲ್ಲಿ ಅಷ್ಟೇನು ಅವರು ಹೊಡಿತಾನೆ ಇದ್ರಂತ ಹೇಳೋಕ್ಕಾಗಲ್ಲ. 45 ರನ್ಸ್ ಬಂತು, ಬಟ್ ವಿಕೆಟ್ಸೇ ಹೋಗ್ತಿಲ್ಲ ಗುರು. ಇದು ಏನಾಗ್ತಿದೆ? ಬೀಸ್ತಾನೆ ಇದ್ದಾರೆ, ಇಲ್ಲಿ ವಿಕೆಟು ಬೀಳ್ತಿಲ್ಲ, ಆ ಕಡೆ ರನ್ಸು ಬರ್ತಿಲ್ಲ ಅನ್ನೋ ರೀತಿನೇ ಆಯಿತು. ಬಟ್ ಪವರ್ ಪ್ಲೇ ಆದಮೇಲೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಸ್ಪೆಷಲಿ ಅಗೇನ್ಸ್ಟ್ ಸ್ಪಿನ್ನರ್ಸ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲರನ್ನು ಟ್ರೈ ಮಾಡಿದ್ರು, ಬಟ್ ವಿಕೆಟ್ ಬೀಳ್ತಿರಲಿಲ್ಲ. 9 ಓವರ್ಸ್ ತನಕ 84 ರನ್ ಆಗಿತ್ತು. ಆವಾಗ ನಮಗೆ ಫಸ್ಟ್ ವಿಕೆಟ್ ಬೀಳುತ್ತೆ. 84 ರನ್ಸ್ ಅಂದರೆ ತುಂಬ ರನ್ಸ್ ಆಯಿತು. ಅದು ಫೈನಲಲ್ಲಿ ಆವಾಗ ನಮಗೆ ಮೈಂಡಲ್ಲಿ ಆಲ್ರೆಡಿ ಹೋಗ್ತಾ ಇರುತ್ತೆ ಅವರು, ಎಷ್ಟು ಟಾರ್ಗೆಟ್ ಇರುತ್ತೆ, 180, 190, 200, ಏನು ಫೈನಲ್ ಚೇಸ್ ಮಾಡ್ತೀವಿ ಇಲ್ಲ ಅನ್ನೋ ರೀತಿ. ಬಟ್ ಅಲ್ಲಿಂದ ಫಸ್ಟ್ ಬ್ರೇಕ್ ಥ್ರೂ ಸಿಗುತ್ತೆ. ಈ ಕಡೆ ಫಕರ್ ಜಮಾನ್ ಕೂಡ ಅಷ್ಟೊಂದು ರಿದಮಿಕಾಗಿ ಕಾಣ್ತಿರ್ಲಿಲ್ಲ. ಬಟ್ ಇನ್ನೇನು ಸ್ಟಾರ್ಟ್ ಮಾಡಿದ್ರಪ್ಪ ಅನ್ನೋ ರೀತಿಯೇ ಆಡ್ತಿದ್ದ ಆ ಮನುಷ್ಯ ಅಂತೂ. ಬಟ್ ಕ್ರೂಷಲ್ ಮೂಮೆಂಟಲ್ಲಿ ಅಲ್ಲೂ ಕೂಡ ಫಕರ್ ಜಮಾನ್ ವಿಕೆಟ್ ಬೀಳುತ್ತೆ. 113ಕ್ಕೆ 2ನೇ ವಿಕೆಟ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಪ್ರಾಪರ್ ಕೊಲ್ಯಾಪ್ಸ್, ಅಥವಾ ಏನಂತಾರೆ ಬ್ಯಾಟಿಂಗ್ ಪೆರೇಡ್ ಅಂತಾರಲ್ಲ, ಆ ಥರ ಪೆರೇಡ್ ಮಾಡ್ದಂಗೆ ಇತ್ತು. ಒಬ್ಬರು ಪೆವಿಲಿಯನಿಂದ ಬರ್ತಾರೆ, ಇನ್ನೊಬ್ರು ಹೋಗ್ತಾರೆ ಅನ್ನೋ ರೀತಿಯಿಂದ ಪಟ 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 ಅಂತ ಹೋಗ್ತಾರೆ. 113ಕ್ಕೆ 1 ವಿಕೆಟ್ ಇದ್ದದ್ದು 146ಕ್ಕೆ ಆಲ್ಔಟೇ ಆಗಿಬಿಡ್ತಾರೆ. ಬರೀ 33 ರನ್ನಿಗೆ 9 ವಿಕೆಟ್ ಗುರು. ಯಪ್ಪ, ಆ ಮೂಮೆಂಟಲ್ಲಂತೂ ನಾವು 180, 190 ಟಾರ್ಗೆಟ್ ಇರ್ಬೋದು ಅಂತ ಅಂದ್ಕೊಂಡಿದ್ವಿ. ಕೊಲ್ಯಾಪ್ಸೇ ಮಾಡಿಬಿಟ್ರು ನಮ್ಮ ಬೌಲರ್ ಅಂತೂ. ಉಸಿರಾಡೋಕ್ಕೆ ಬಿಟ್ಟಿಲ್ಲ. ಯಾರ್ಯಾರು ಬಂದರು ನೆಕ್ಸ್ಟ್ ಹ್ಯಾರಿಸ್ ಆಗಿರ್ಬೋದು, ಸಲ್ಮಾನ್ ಅಲಿ ಆಗ ಅಂತೂ ಮೇಲೆ ಹೊಡ್ತಿದ್ದಾರೆ ಗುರು. ನಾವು ಸಣ್ಣವ್ರು ಇರಬೇಕಲ್ಲ, ಕ್ಯಾಚಿಂಗ್ ಪ್ರಾಕ್ಟೀಸ್ ಮಾಡ್ತೀವಿ ನೋಡಿ, ಮೇಲೆ ಹೊಡಿತಿದ್ದು ಯಾರು ಕ್ಯಾಚ್ ಹಿಡಿತಾರತ್ತ ಆ ಥರ ಹೊಡೆದಿದ್ದ. ಸಂಜು ಸ್ಯಾಮ್ಸನ್ ಕ್ರೇಜಿ ಕ್ಯಾಚ್ ಹಿಡಿದ್ರು. ಆಮೇಲೆ ಆ ಶೈನ್ ಆಫ್ರಿದಿ ಅಂತೂ ಬೀಸ್ದ 3 ಬಾಲ್ ಬೀಸ್ದ ಗುರು. ಆ ಟಿ ವಿಯೆಲ್ಲ ಬೀಸ್ತಿದ್ರೆ ನನಗೆ ಗಾಳಿ ಬರ್ತಿತ್ತು, ಆ ಥರ ಬೀಸ್ತಿದ್ದ. 3 ಬಾಲ್ ಕರೆಕ್ಟ್ ಆಗಿಲ್ಲ, ಅಣ್ಣ ಔಟೇ ಆಗಿಬಿಟ್ಟ. ಕುಲ್ದೀಪ್ ಯಾದವ್ ಕ್ರೂಷಿಯಲ್ 4 ವಿಕೆಟ್ಸ್. ಫಸ್ಟ್ 2 ಓವರಲ್ಲಿ 23 ರನ್ ಕುಲ್ದೀಪ್ ಯಾದವ್. ನೆಕ್ಸ್ಟ್ 2 ಓವರಲ್ಲಿ 7 ರನ್ 4 ವಿಕೆಟ್. ಕ್ರೇಜಿ ಕಮ್ ಬ್ಯಾಕ್. 17 ವಿಕೆಟ್ ಈ ಟೂರ್ನಮೆಂಟಲ್ಲಿ ಕುಲ್ದೀಪ್ ಯಾದವ್ ಕಡೆಯಿಂದ. ಒಳ್ಳೆ ಬೌಲಿಂಗ್ ಪ್ರದರ್ಶನ. ಈ ಕಡೆ ವರುಣ್ ಚಕ್ರವರ್ತಿ ಕಡೆಯಿಂದಲೂ 2 ವಿಕೆಟ್ ಬಿತ್ತು. ಅಕ್ಷರ್ ಪಟೇಲ್ ಎಕಾನಮಿಕಲ್ ಬೌಲಿಂಗ್ ಮಾಡಿದ್ರು ಇವತ್ತಂತೂ. ಈ ಕಡೆ ಶಿವಮ್ ದುಬೆನೂ ಬಂತು. ಬುಮ್ರಾ ಲಾಸ್ಟಿಗೆ 2 ವಿಕೆಟ್. ಎಸ್ಪೆಷಲಿ ಆ ಸೆಲೆಬ್ರೇಷನ್ ಅಗೇನ್ಸ್ಟ್ ಹ್ಯಾರಿಸ್ ರಾಫ್ ಒಳ್ಳೆ ಯಾರ್ಕರ್ ಬಿತ್ತು. ಅಲ್ಟಿಮೇಟ್ಲಿ 146ಕ್ಕೆ ನಾವು ಪಾಕಿಸ್ತಾನನ ರಿಸ್ಟ್ರಿಕ್ಟ್ ಮಾಡಿದ್ವಿ. ನೆಕ್ಸ್ಟ್ ನಮ್ಮವರು ಬ್ಯಾಟಿಂಗ್ ಬರ್ತಾರೆ. 147 ಟಾರ್ಗೆಟ್. ಅಭಿಷೇಕ್ ಶರ್ಮಾ ಇವತ್ತು ಸ್ವಲ್ಪ ಬೇಗನೆ ಔಟ್ ಆಗಿಬಿಡ್ತಾರೆ. ಡಿಸಪಾಯಿಂಟ್ ಆಗಿದೆ ಅಂದರೆ ಶುಭ್ಮನ್ ಗಿಲ್ ಮತ್ತು ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಇದ್ದಾರೆ. ಪದೇ ಬಿಗ್ ಮ್ಯಾಚಲ್ಲಿ ಫೇಲ್ ಆಗ್ತಿದೆ. ಎಸ್ಪೆಷಲಿ ನಮ್ಮ ಶುಭ್ಮನ್ ಗಿಲ್ 8ನೇ ಫೈನಲ್ ಏನೋ ಅನಿಸುತ್ತೆ ಇವರು. ನೀವು WTC ಫೈನಲ್, ವರ್ಲ್ಡ್ ಕಪ್ ಫೈನಲ್, ಆಮೇಲೆ ಏಷ್ಯಾ ಕಪ್ ಫೈನಲ್ ಇದೆಲ್ಲ ಸೇರಿಸಿದ್ರು ಒಟ್ಟು 8 ಫೈನಲ್ ಆಗುತ್ತೆ. ಸ್ಟಿಲ್ ರನ್ಸ್ ಬರ್ತಿಲ್ಲ ಶುಭ್ಮನ್ ಗಿಲ್ ಕಡೆಯಿಂದ. ತುಂಬ ಇಂಪಾರ್ಟೆಂಟ್ ಆಗಿದೆ ಗುರು. ಇವಾಗ ನೆಕ್ಸ್ಟ್ ಆಲ್ ಫಾರ್ಮ್ಯಾಟ್ ಪ್ಲೇಯರ್ ಥರ ನೋಡ್ತೀರ. ತುಂಬ ಬಿಗ್ ಮ್ಯಾಚಸ್ ಬರ್ತಾ ಇದೆ ಇನ್ನು ಇಂಡಿಯಾಕ್ಕೆ. ಹಾಗಾಗಿ ಶುಭ್ಮನ್ ಗಿಲ್ ಕಡೆಯಂತೂ ರನ್ಸ್ ಬರಲೇಬೇಕು. ಆಮೇಲೆ ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಕೂಡ ಈ ವರ್ಷ T20 ವರ್ಲ್ಡ್ ಕಪ್ಪಲ್ಲಿ 11ರ ಎವರೇಜಲ್ಲಿ ಹೋಗ್ತಿದೆ. ತುಂಬ ನೀರಸ ಪ್ರದರ್ಶನ. ತುಂಬ ಚೆನ್ನಾಗಿ IPL ಹೋಯಿತು. ಬಟ್ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ರನ್ಸ್ ಬರ್ತಿಲ್ಲ, ರನ್ಸ್ ಕೊರತೆ ಇದೆ.
ಸೂರ್ಯಕುಮಾರ್ ಯಾದವ್ ಅವ್ರದ್ದು ಅದೇ ಕೇಸ್. ಇವಾಗ T20 ವರ್ಲ್ಡ್ ಕಪ್ ಫೈನಲ್ ನೋಡಿದ್ವಿ, ವರ್ಲ್ಡ್ ಕಪ್ ಫೈನಲ್ ನೋಡಿದ್ವಿ, ಏಷ್ಯಾ ಕಪ್ ಫೈನಲ್ ನೋಡಿದ್ವಿ, ಮತ್ತೆ ಬಿಗ್ ಮ್ಯಾಚಲ್ಲಿ ಕೈ ಕೊಡ್ತಿದ್ದಾರೆ. ಈ ರೀತಿ ಕಂಟಿನ್ಯೂ ಆದರೆ ತುಂಬ ಕಷ್ಟ ಆಗುತ್ತೆ, ನಮಗೆ ಬಿಗ್ ಮ್ಯಾಚ್ ಪ್ಲೇಯರ್ಸ್ ಸಿಗಲೇಬೇಕು ಇವಾಗ. ನೆಕ್ಸ್ಟ್ 20 ರನ್ನಿಗೆ 3 ವಿಕೆಟ್ ಗುರು, 147 ಟಾರ್ಗೆಟ್. ಆಲ್ಮೋಸ್ಟ್ ನಮಗೆ ಪವರ್ ಪ್ಲೇ ಆಲ್ಮೋಸ್ಟ್ ಮುಗ್ದೇ ಹೋಯ್ತು, ರನ್ಸೇ ಬಂದಿರಲಿಲ್ಲ. ಎವ್ರಿ ಮ್ಯಾಚ್ ನಮಗೆ 60-70 ಆರಾಮ್ಸೆ ಬರ್ತಿತ್ತು. ಈ ಮ್ಯಾಚಲ್ಲಿ ರನ್ಸೇ ಬಂದಿಲ್ಲ, ಅದು ಫೈನಲಲ್ಲಿ. ಬಟ್ ಆ ಮೂಮೆಂಟಿಂದ ತಿಲಕ್ ವರ್ಮಾ ಫೈನ್ ಇನ್ನಿಂಗ್ಸ್ ಆಡಿದ್ರು. ಸಂಜು ಸ್ಯಾಮ್ಸನ್ ಕೂಡ ಪಾರ್ಟ್ನರ್ಶಿಪ್ ಒಂಥರ ಆ ಮೂಮೆಂಟ್ಗೆ ಚೆನ್ನಾಗಿ ಪಾರ್ಟ್ನರ್ಶಿಪ್ ತಗೊಂಡೋದ್ರು ಅನಿಸುತ್ತೆ. ಒಂದು ಕಡೆ ಕೊಲ್ಯಾಪ್ಸ್ ಆಗೋಕ್ಕೆ ಬಿಟ್ಟಿಲ್ಲ, ಅದು ಒಳ್ಳೆ ಪಾಯಿಂಟ್ ಆಯಿತು ಸಂಜು ಸ್ಯಾಮ್ಸನ್ ಕಡೆಯಿಂದ. ಆ ಕಡೆ ಅವರು ಕ್ಯಾಚ್ ಡ್ರಾಪ್ ಮಾಡ್ತಾರೆ. ನಾವು ಪಾಕಿಸ್ತಾನ ಮೇಲೆ ಆಡ್ತೀವಿ ಅಂದರೆ ಫ್ರೀ ಗಿಫ್ಟ್ಸ್ ಅಂತೂ ಬಂದೇ ಬರುತ್ತೆ. ಒಂದು ಸಂಜು ಸ್ಯಾಮ್ಸನ್ದು ಕ್ಯಾಚ್ ಡ್ರಾಪ್ ಆಗುತ್ತೆ. ಮತ್ತೊಂದು ಕ್ರೂಷಿಯಲ್ ಮೂಮೆಂಟ್ ಆಫ್ ದ ಗೇಮ್ ಅಂದರೆ ತಿಲಕ್ ವರ್ಮಾದು ರನ್ಔಟ್ ಮಿಸ್ ಆಗಿರೋದು. ದೂಬೆ ಮತ್ತು ತಿಲಕ್ ವರ್ಮಾ ಮಧ್ಯೆ ಒಂದು ಮಿಸ್ಕಮ್ಯುನಿಕೇಷನ್ ಆಯಿತು. ಆ ಕೀಪರ್ ಏನು ಮಾಡಿದ್ದ ಗೊತ್ತಿಲ್ಲ, ರನ್ಔಟ್ ಮಿಸ್ ಮಾಡಿಬಿಟ್ರು. ಅಲ್ಲೇನಾದರೂ ತಿಲಕ್ ವರ್ಮಾ ಔಟ್ ಆಗಿಬಿಟ್ಟಿದ್ರೆ ತುಂಬ ನಮಗೆ ಕಷ್ಟ ಆಗ್ತಿತ್ತೇನೋ. ಬಟ್ ಆ ಮೂಮೆಂಟಿಂದ ನಾವು ಮತ್ತೆ ಹಿಂದೆ ತಿರುಗಿ ನೋಡಿಲ್ಲ. ಎಸ್ಪೆಷಲಿ ನಮಗೆ 16th ಓವರ್ 6 ಓವರಿಗೆ 65 ರನ್ಸ್ ಬೇಕಾಗಿರುತ್ತೆ. ರಿಕ್ವೈರ್ಡ್ ರನ್ಸ್ 10 ಮೇಲೆ ಹೋಗಿರುತ್ತೆ. ಆ ಹ್ಯಾರಿಸ್ ರಾಫ್ ಓವರಲ್ಲಿ 17 ರನ್ ಹೊಡಿತಾರೆ. ದೂಬೆಯಿಂದ ಒಂದು 4, ತಿಲಕ್ ವರ್ಮೆಯಿಂದ 4 ಮತ್ತು 6 ಕ್ರೇಜಿ ಹಿಟ್ಟಿಂಗ್ ಆ ಓವರಲ್ಲಿ. ನೆಕ್ಸ್ಟ್ ಓವರ್ ಅಬ್ರಾರ್ದು ಈ ಥರ ಮಾಡ್ದ ಅಣ್ಣ, ಬಟ್ 10 ರನ್ ಹೊಡೆದ್ರು. ದೂಬೆ ಫಸ್ಟ್ ಬಾಲ್ 6. ಸೊ 2 ಓವರಲ್ಲಿ 27 ರನ್ಸ್ ಬಂತು. ಅಲ್ಲಿಂದ ನಮಗೆ ಗೇಮ್ ಶಿಫ್ಟ್ ಆಯಿತು ನಮ್ಮ ಕಡೆ. 27 ರನ್ಸ್ ಬಂದಾದಮೇಲೆ ಸಡನ್ನಾಗಿ ರನ್ ಕಡಿವಾಣ ಬಂತು ಅನಿಸುತ್ತೆ, ಬೌಂಡ್ರೀಸೇ ಬಂದಿಲ್ಲ. ಬಟ್ ಸಡನ್ನಾಗಿ ಶಿವಮ್ ದುಬೆಯಿಂದ ಒಂದು 6 ಬರುತ್ತೆ. 12 ಬಾಲ್ 17 ರನ್ಸ್ ತನಕ ತಗೊಂಡು ಬರ್ತಾರೆ ಶಿವಮ್ ದುಬೆ. ನೆಕ್ಸ್ಟ್ ಓವರ್ ಕೂಡ ಒಂದು 4 ಬರುತ್ತೆ. ಪ್ರಾಪರ್ ಕ್ಯಾಮಿಯೋ ಬಂತು ಶಿವಮ್ ದುಬೆ ಕಡೆಯಿಂದ. ಮತ್ತೆ ಅಗೇನ್ ಫೈನಲ್ ಕೇಸ್ ನೋಡಿದರೆ IPL ಫೈನಲ್ ಕ್ಯಾಮಿಯೋ ಬಂತು, T20 ವರ್ಲ್ಡ್ ಕಪ್ ಫೈನಲ್ ಕ್ಯಾಮಿಯೋ ಬಂತು. ಇವಾಗ ಇಲ್ಲಿ ಕೂಡ ಕ್ರೂಷಿಯಲ್ ಕ್ಯಾಮಿಯೋ ಬಂತು. ಬಿಗ್ ಮ್ಯಾಚ್ ಪ್ಲೇಯರ್ ಆಗಿ ಕನ್ವರ್ಟ್ ಆಗ್ತಿದ್ದಾರೆ, ಅದು ನಮಗೆ ಬೇಕಾಗಿರೋದು ಆ್ಯಕ್ಚುಲಿ. ಇವಾಗ ತಿಲಕ್ ವರ್ಮಾ ಕೂಡ ಅಷ್ಟೇ, ಲಾಸ್ಟ್ ಓವರ್ ಗುರು 6 ಬಾಲ್ 10 ಇರುತ್ತೆ, 10 ರನ್ ಬೇಕಾಗಿರುತ್ತೆ. 5 ಬಾಲ್ 8 ರನ್ ಬೇಕಾಗಿರುತ್ತೆ. ಆವಾಗ ಒಂದು 6 ಬೀಳುತ್ತೆ ನೋಡಿ, ಆವಾಗ ಪಕ್ಕ ನಮ್ಮದೇ ಗೇಮ್ ಅನ್ನೋ ರೀತಿದಾಯಿತು. ಆವಾಗ ನೀವು ಗಂಭೀರ ಹೊಡೆದು ರಿಯಾಕ್ಷನ್ ನೋಡಬೇಕಿತ್ತು. ಟೇಬಲ್ಲ ಹೊಡೆದ್ರು ಗಡ ಆಯಿತು. ಇಡೀ ಅಲ್ಲಿ ಕೂತಿರೋರೇ ಗಡ ಆಗಿರೋಕೆ ಅಷ್ಟು ಜೋರಾಗಿ ಹೊಡೆದ್ರು. ಒಳ್ಳೆ 6 ಬಂತು ಆ ಮೂಮೆಂಟಲ್ಲಿ. ಅಲ್ಲಿ ಮ್ಯಾಚ್ ಮುಗೀತು. ನೆಕ್ಸ್ಟ್ ರಿಂಕು ಸಿಂಗ್ ಅವರಿಗೆ ಒಂದೇ ಬಾಲ್ ಸಿಕ್ಕಿದ್ದು ಇಡೀ ಟೂರ್ನಮೆಂಟಲ್ಲಿ, ಅದು ಫಿನಿಶ್ ಮಾಡೋ ಭಾಗ್ಯ ನಮ್ಮ ರಿಂಕು ಸಿಂಗ್ ಅವ್ರಿಗೆ ಸಿಕ್ತು. ಬ್ಯೂಟಿಫುಲ್ ಆಗಿ ಹೊಡೆದು ಮ್ಯಾಚ್ನ ಫಿನಿಶ್ ಮಾಡಿಬಿಟ್ರು. ಸೊ ಅಲ್ಟಿಮೇಟ್ಲಿ ಒಂದು ಒಳ್ಳೆ ಟೂರ್ನಮೆಂಟ್ ನಮಗೆ ಅನ್ಬೀಟನ್ ರನ್. ಒಂದು 2-3 ಮ್ಯಾಚಲ್ಲಿ ನಮಗೆ ಏನಪ್ಪ ಇಷ್ಟು ಕ್ಲೋಸ್ ಬರ್ತಿದೆ ಅನ್ನೋ ರೀತಿಯೇ ಭಾಸ ಆಯಿತು. ಬಟ್ ಸ್ಟಿಲ್ ಅಟ್ ದ ಎಂಡ್ ಆಫ್ ದ ನಾವು ಫಿನಿಶ್ ಲೈನ್ನ ಟಚ್ ಮಾಡಿದ್ವಿ, ಅದು ನಮಗೆ ತುಂಬ ಮುಖ್ಯವಾದದ್ದು. ಸೊ ನೆಕ್ಸ್ಟ್ ವರ್ಲ್ಡ್ ಕಪ್ ಬರ್ತಿದೆ. ಇದೊಂದು ಟೂರ್ನಮೆಂಟ್ ನಮಗೆ ತುಂಬ ಟೇಕ್ ಅವೇಸ್ ಇದೆ ಆ್ಯಕ್ಚುಲಿ ಈ ಟೂರ್ನಮೆಂಟಿಂದ. ಫೀಲ್ಡಿಂಗ್ ಇರ್ಬೋದು, ಬಾಲಿಂಗ್ನ ಇನ್ನೂ ಯಾವ ಥರ ಇಂಪ್ರೂವ್ ಮಾಡಬೇಕು, ತುಂಬ ಟೇಕ್ ಅವೇಸ್ ಇದೆ. ನೋಡಬೇಕು ನೆಕ್ಸ್ಟ್ ಇನ್ ವರ್ಲ್ಡ್ ಕಪ್ಪಲ್ಲಿ, ನೆಕ್ಸ್ಟ್ ಬಯಲಾಟರ್ ಸೀರೀಸಲ್ಲಿ ಯಾವ ಥರ ಮಾಡ್ತಾರೆ ಅಂತ. ಸೊ ಸಿಗೋಣ, ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.